ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸಿ ಕೊಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿರಬಹುದು. ನೀವು ತಮ್ನೇಲಲ್ಲಿ ನೋಡಿರೋ ಹಾಗೆ ನೀವು LL ಟೆಸ್ಟ್ಗೆ ಅಟೆಂಡ್ ಆಗುವಾಗ ನಿಮಗೆ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಯಾವ ರೀತಿಯಪ್ಪ ಅಂದರೆ ನಿಮಗೆ ಲರ್ನಿಂಗ್ ಲೈಸೆನ್ಸ್ ಟೆಸ್ಟ್ಗೆ ಅಪ್ಲೈ ಮಾಡಿಕೊಂಡು ಅಲ್ಲಿ ಟೆಸ್ಟ್ಗೆ ಅಟೆಂಡ್ ಆಗುವಾಗ ನಿಮಗೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ಅಂದರೆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಲಾಗಿನ್ ಮಾಡಿಕೊಂಡು ನೀವು ಟೆಸ್ಟ್ನ ಅಟೆಂಡ್ ಆಗಬೇಕಾಗಿರುತ್ತೆ. ಆದರೆ ನಿಮಗೆ ಮೊಬೈಲ್ನಲ್ಲಿ ಅದು ಸಪೋರ್ಟ್ ಆಗ್ತಾ ಇಲ್ಲ. ಇದಕ್ಕೆ ನೀವು ಏನು ಮಾಡಬೇಕು ಅಂತ ಈ ಪ್ರಾಬ್ಲಮ್ನ ಸೊಲ್ಯೂಷನ್ನ ಇದರಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ನಾನು ಕೂಡ LL ಟೆಸ್ಟ್ಗೆ ಅಪ್ಲೈ ಮಾಡ್ಕೊಳ್ಳುವಾಗ ನನಗೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಆಗಿತ್ತು. ನಾನು ಮೊಬೈಲ್ನಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಮೊಬೈಲ್ನಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಪ್ರೊಸೀಜರ್ ಗೊತ್ತಿಲ್ಲ ಅಂದರೂ ಕೂಡ ನಾನು ವಿಡಿಯೋನ ಮಾಡಿ ತಿಳಿಸ್ತೀನಿ. ಮತ್ತು ಯಾವುದೇ ರೀತಿ ಪ್ರೊಸೀಜರ್ ಇರುತ್ತೆ, ಯಾವ ರೀತಿ ಡ್ರೈವಿಂಗ್ ಲೈಸೆನ್ಸ್ನ ಪಡ್ಕೊಳ್ಬೇಕು ಅಂತ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಜಿ ಫುಲ್ ಪ್ರೊಸೀಜರ್ನ ನೀವು ನೋಡ್ಕೋಬಹುದು. ಮತ್ತು ಈ ವಿಡಿಯೋದಲ್ಲಿ ನಾವೇನು ತಿಳ್ಕೊತಾ ಇದೀವಿ ಅಂದರೆ ನೀವು ಆ ರೀತಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದು ನಿಮಗೆ ಮೊಬೈಲ್ನಲ್ಲಿ ಓಪನ್ ಆಗೋದಿಲ್ಲ. ಅಂದರೆ ಒಂದು ಅಪ್ಲಿಕೇಶನ್ ಇರುತ್ತೆ, ಅದು ಯಾವುದೇ ರೀತಿ APK ಫೈಲ್ನಲ್ಲಿ ಇರೋದಿಲ್ಲ, ಒಂದು ಬೇರೆ ಅಪ್ಲಿಕೇಶನ್ ಇರುತ್ತೆ, ಅದು ಮೊಬೈಲ್ನಲ್ಲಿ ಸಪೋರ್ಟ್ ಕೊಡೋದಿಲ್ಲ. ಅಂದರೆ ಅದು ಮೊಬೈಲ್ ಸಪೋರ್ಟ್ ಇರೋದಿಲ್ಲ, ಅದು ಓನ್ಲಿ ಹೈ ಪ್ರೊಸೆಸರ್ ಇದು ಮೊಬೈಲ್ಗಳಿಗೆ ಮಾತ್ರ ಅದು ಸಪೋರ್ಟ್ ಆಗುತ್ತೆ. ಮತ್ತು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇತ್ತು ಅಂದರೆ ಅದರಲ್ಲಿ ನೀವು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು, ಅದರಲ್ಲಿ ಅದು ಓಪನ್ ಆಗುತ್ತೆ ಮತ್ತು ನೀವು ಟೆಸ್ಟ್ಗೆ ಅಟೆಂಡ್ ಆಗ್ಬೋದು. ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ಅಂತ ನಿಮಗೆ ಹೇಳ್ತೀನಿ. ಯಾವ ರೀತಿ ಅಂದರೆ ನಾನು ಕೂಡ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದೆ, ಆದರೂ ಓಪನ್ ಆಗಲಿಲ್ಲ. ಅದಕ್ಕೆ ನಾನು ಲ್ಯಾಪ್ಟಾಪ್ನಲ್ಲಿ ಅಪ್ಲೈ ಮಾಡಿದ್ದೀನಿ. ಲ್ಯಾಪ್ಟಾಪ್ನಲ್ಲಿ ಹೋಗಿ ನೀವು ಅದನ್ನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿಕೊಂಡು LL ಟೆಸ್ಟ್ಗೆ ಅಟೆಂಡ್ ಆಗಬೇಕು. ಅದರಲ್ಲಿ ನಿಮಗೆ ಕ್ವಶನ್ಸ್ ಇರುತ್ತೆ, 15 ಕ್ವಶನ್ ಅಟೆಂಡ್ ಆಗಿ ಈಚಾಗಿ ನೀವು ಟೆಸ್ಟ್ನ ಅಟೆಂಡ್ ಆಗ್ಬೋದು. ನಿಮಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಕೆಲವೊಂದಿಷ್ಟು ಕ್ವಶನ್ಸ್ ಇರುತ್ತೆ, ಆ ಕ್ವಶನ್ಗೆ ಆನ್ಸರ್ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ನೀವು ಅಪ್ಲೈನ ಮಾಡ್ಕೋಬಹುದು. ಒಂದು ವೇಳೆ ನೀವು LL ಟೆಸ್ಟ್ನಲ್ಲಿ ಫೇಲ್ ಆದರೂ ಕೂಡ ಯಾವುದೇ ರೀತಿ ಹೆದರಬೇಕಾಗಿಲ್ಲ. ನಿಮಗೆ 10 ಅಟೆಂಪ್ಟ್ಸ್ ಇರುತ್ತೆ, ನೀವು 10 ಸಲ ನೀವು ಅದರಲ್ಲಿ ಅಟೆಂಡ್ ಆಗ್ಬೋದು. ಒಂದು ಸಲ ಫೇಲ್ ಆದರೂ ಕೂಡ 10 ಸಲ ಕೂಡ ಅಟೆಂಡ್ ಆಗಿ ಅದರಲ್ಲಿ ಯಾವುದಾದ್ರೂ ಒಂದು ಸರಿ ನೀವು ಪಾಸ್ ಆದರೆ ಸಾಕು, ಈಸಿಯಾಗಿ ನಿಮಗೆ LL ಟೆಸ್ಟ್ ಪಾಸ್ ಆಗುತ್ತೆ. ಪಾಸ್ ಆದ ತಕ್ಷಣ ನೀವು ಕೆಲವೊಂದಿಷ್ಟು ಗಂಟೆ ವೇಟ್ ಮಾಡಿದ್ರೆ ಸಾಕು, ನಿಮಗೆ ಲರ್ನಿಂಗ್ ಲೈಸೆನ್ಸ್ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆಗಿ ನೀವು ಮೊಬೈಲ್ನಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಮತ್ತು ಅದನ್ನ ಪ್ರಿಂಟ್ ತಗೋಬಹುದು. LL ಟೆಸ್ಟ್ ಪಾಸ್ ಆದಮೇಲೆ ನೀವು 1 ಮಂತ್ ವೇಟ್ ಮಾಡಿದ ತಕ್ಷಣ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡೋದಕ್ಕೆ ಒಂದು ಸ್ಲಾಟ್ ಬುಕಿಂಗ್ ಇರುತ್ತೆ. ಅದನ್ನ ಸ್ಲಾಟ್ ಬುಕಿಂಗ್ ಮಾಡಬೇಕು. 1 ತಿಂಗಳವರೆಗೂ ನೀವು ಯಾವುದೇ ರೀತಿ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. 1 ಮಂತ್ ಆದಮೇಲೆ ನೀವು ಅದನ್ನು ಅಪ್ಲೈ ಮಾಡ್ಕೋಬಹುದು. ಅದಕ್ಕೆ ಸ್ಲಾಟ್ ಬುಕಿಂಗ್ ಮಾಡಿಕೊಂಡು ನೀವು ಅಲ್ಲಿ ಹೋಗಿ ನಿಮ್ಮ ಬೈಕ್ನ ತೊಗೊಂಡು ಹೋಗಿ ಅಲ್ಲಿ ನೀವು ಡ್ರೈವಿಂಗ್ ಲೈಸೆನ್ಸ್ಗೆ ಟೆಸ್ಟ್ಗೆ ಅಟೆಂಡ್ ಆಗಬೇಕಾಗುತ್ತೆ. ಡ್ರೈವಿಂಗ್ ಟೆಸ್ಟ್ಗೆ ಅಟೆಂಡ್ ಆಗಿ ಅಲ್ಲಿ ಈಸಿಯಾಗಿ ನೀವು ಅಪ್ಲಿಕೇಶನ್ ಹಾಕೊಂಡು ನೀವು ಡ್ರೈವಿಂಗ್ ಲೈಸೆನ್ಸ್ನ ಪಡ್ಕೋಬಹುದು. ನಿಮಗೆ ಅದಾದ ತಕ್ಷಣ ನೀವು ಡ್ರೈವಿಂಗ್ ಟೆಸ್ಟ್ನ ಪಾಸ್ ಆದರೆ ಅಂದರೆ ನಿಮಗೆ ಪೋಸ್ಟ್ ಮುಖಾಂತರ ಒಂದು ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ LL ಟೆಸ್ಟ್ಗೆ ನೀವು ಮೊಬೈಲ್ನಲ್ಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ರೀತಿ ಅದು ಮೊಬೈಲ್ನಲ್ಲಿ ಬರೋದಿಲ್ಲ, ಕೆಲವೊಂದಿಷ್ಟು ಮೊಬೈಲ್ನಲ್ಲಿ ಸಪೋರ್ಟ್ ಆಗೋದಿಲ್ಲ. ಅದಕ್ಕೆ ನಿಮ್ಮ ಮೊಬೈಲ್ನಲ್ಲಿ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಇದೆ ಅಥವಾ ಬೇರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದೆ, ಅದರಲ್ಲಿ ಹೋಗಿ ನೀವು LL ಟೆಸ್ಟ್ಗೆ ಅಟೆಂಡ್ ಆಗಿ ಮತ್ತು ಈಸಿಯಾಗಿ ನೀವು ಅಪ್ಲಿಕೇಶನ್ ಪಡ್ಕೋಬೋದು. ಮತ್ತು ಅದಕ್ಕೆ 200 ರೂಪೀಸ್ ಚಾರ್ಜಸ್ ಇರುತ್ತೆ, 200 ರೂಪೀಸ್ನ ಪೇ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಎಲ್ಲರೂ ಕೂಡ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ನಿಮಗೆ ಏನಾದರೂ ಹೆಲ್ಪ್ ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.